कर्नाटका गुलबर्गा शहर में मादिगा समाज के रहनुमाओं ने मीडिया के नुमाइंदों से बात करते हुए सिद्धरामैया सरकार को आड़े हाथों लेते हुए कहा कि इनके समाज को जो सहूलतें देने का ऑर्डर कोर्ट ने दिया है उसको इम्प्लीमेंट करते हुए ऑर्डर पास करने की बात कही। हालिया दिनों हरियाणा में बनी बीजेपी सरकार ने कोर्ट ऑर्डर को इम्प्लीमेंट करते हुए हरियाणा में मौजूद मादिगा समाज को जो रिजर्वेशन देना है उसको कैबिनेट मीटिंग में पास करते हुए लागू किया। इसी तरह से कर्नाटका में मौजूद मादिगा समाज के लोगों को रिजर्वेशन देने की बात कही और कहा अगर सरकार इस मामले में कोताही बरतती है तो बड़े पैमाने पर एहतजाज मुनज़्ज़म किया जाएगा। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। तो कलबुर्गी जिले ವಕೀಲರ ಮಾದಿಗ ವಕೀಲರ ಒಂದು ಸಂಘದಿಂದ ಪ್ರೆಸ್ ಮೀಟ್ ಅನ್ನು ಹಮ್ಮಿಕೊಂಡಿದ್ವಿ, ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ವಿ. ಬಹುತೇಕ ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಂತ ಒಳ ಮೀಸಲಾತಿ ವರ್ಗೀಕರಣದ ಕುರಿತು ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ 1, 2024 ಏನು ಒಂದು ತೀರ್ಪನ್ನ ಕೊಟ್ಟಿತ್ತು, ಜಜ್ಮೆಂಟ್ ಅನ್ನ ಪಾಸ್ ಮಾಡಿತ್ತು. ಆ ಒಂದು ಜಜ್ಮೆಂಟ್ ಬೇಸ್ ಮೇಲೆ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು, ಇದನ್ನ ಯಾಕೆ ವಿಳಂಬ ಮಾಡ್ತಾ ಇದೀವಿ ಅನ್ನೋದ್ರ ಕುರಿತು ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಬಹುತೇಕ ವರ್ಷಗಳಿಂದ 3 ದಶಕಗಳಿಂದ ಹೋರಾಟ ಮಾಡಿಕೊಂಡು ಬಂದು ಈಗ ಅದು ಒಂದು ಫಲ ಕೊಡುವ ನಿಟ್ಟಿನಲ್ಲಿ ನಮಗೆ ಒಂದು ಸರ್ವೋಚ್ಚ ನ್ಯಾಯಾಲಯ ಸ್ಪಂದಿಸಿತ್ತು. ಹಾಗಾಗಿ ಈ ಒಂದು ಜಜ್ಮೆಂಟ್ ಅನ್ನ ವಿಳಂಬ ಮಾಡ್ತಿರೋ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾಳೆ ಬರ್ತಕ್ಕಂಥ 16 ಅಕ್ಟೋಬರ್ 2024 ನಾವು ಬೃಹತ್ ಮೆರವಣಿಗೆ, ಅರೆಬೆತ್ತಲೆ ಮೆರವಣಿಗೆಯನ್ನು ಜಿಲ್ಲಾ ಒಂದು ಎಲ್ಲ ಮಾದಿಗ ಒಕ್ಕೂಟ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ವಕೀಲರ ಅಸೋಸಿಯೇಷನ್ ಕಡೆಯಿಂದ ನಮ್ಮನ್ನು ಸಂಪೂರ್ಣವಾದ ಬೆಂಬಲ ಅದಕ್ಕೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಒಂದು ಕಂಠದಿಂದ ಏಕಕಾಲಕ್ಕೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿನೂ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಒಳ ಮೀಸಲಾತಿ ವರ್ಗೀಕರಣ ಏನು ಸಮಪಾಲು ಸಮಬಾಳು ಅನ್ನೋ ಒಂದು ತತ್ವವನ್ನು ಹೊಂದ್ಕೊಂಡಿತ್ತು. ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರೇನು ತೆಲಂಗಾಣ ವಿಸಿಟ್ ಆದ್ಮೇಲೆ ನಮ್ಮ ಪರವಾಗಿ ಒಂದು ವಕೀಲನ್ನ ಇಟ್ಟು ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಪರವಾಗಿ ವಕಾಲತ್ತನ್ನ ಹಾಕಿ ಏನು ನಮ್ಮ ತೀರ್ಪನ್ನು ನಮ್ಮ ಫೇವರ್ ಆಗಿ ಏನು ಬಂದಿತ್ತು, ಆ ತೀರ್ಪನ್ನು ಬಂದ ದಿನನೇ ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಆ ದಿನ ಯಾವ ರೀತಿ ಅದನ್ನ ಅಂಗೀಕರಿಸಿ ನಾನು ಇದನ್ನ ನಮ್ಮ ತೆಲಂಗಾಣ ಸರ್ಕಾರಕ್ಕೆ ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿದ್ರು, ಅದೇ ರೀತಿ ಸಿದ್ದರಾಮಯ್ಯನವರು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವರು ನಮ್ಮ ಕರ್ನಾಟಕದಲ್ಲಿ ಅಂಗೀಕಾರ ಮಾಡಬೇಕು, ಇದನ್ನ ಇಂಪ್ಲಿಮೆಂಟೇಷನ್ ತರಬೇಕು. ಯಾಕಂದ್ರೆ 30 ವರ್ಷಗಳಿಂದ ನನ್ನ ಸಮಾಜ, ನಮ್ಮ ಮಾದಿಗ ಕಮ್ಯುನಿಟಿ ಇದು ಒಂದು ಒದ್ದಾಡ್ತಾ ಇರೋ ಪರಿಸ್ಥಿತಿಯಲ್ಲಿದೆ. ಈ ಒಂದು ಇದಕ್ಕೆ ಒಂದು ಸಕಾರಾತ್ಮಕವಾದಂತಹ ಸ್ಪಂದನೆ ನೀಡಬೇಕು. ಇಲ್ಲಿವರೆಗೂ ಈ 3 ತಿಂಗಳ ಕಳೆದರೂ ಕೂಡ ಯಾವುದೇ ಸರ್ಕಾರ ಇದನ್ನ ಕಿವಿಗೊಡ್ತಾ ಇಲ್ಲ. ಈ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೇವೆ. ಈ ಒಂದು ನಡೆ ನೀವು ಪ್ರಾರಂಭ ಹಂತದ ಒಂದು ಹೋರಾಟವಾಗಿರುತ್ತದೆ. ಇದನ್ನ ನೀವು ಎತ್ತಿಸಿಕೊಳ್ಳಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಒಂದು ದೊಡ್ಡ ಅಪಾಯ, ದೊಡ್ಡ ದುರಂತವನ್ನೇ ಸಂಭವಿಸಬಹುದು. ಜಿಲ್ಲೆ ಆಗಲಿ ರಾಜ್ಯದಲ್ಲಾಗಲಿ ನಮ್ಮ ಒಂದು ಎಚ್ಚರಿಕೆ ಇದೆ ಅಂತ ಹೇಳುತ್ತಾ ನಾವು ಒಂದು ಸವಾಲನ್ನು ಹಾಕ್ತಾ ಇದ್ದೀವಿ ರಾಜ್ಯ ಸರ್ಕಾರದ ಮಂತ್ರಿಗಳಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ. ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೇವೆ, ನೀವು 6ನೇ ಒಂದು ಗ್ಯಾರಂಟಿಯನ್ನು ಹೇಳಿದ್ರಿ ಒಳ ಮೀಸಲಾತಿ ವರ್ಗೀಕರಣ ಜಾರಿ ಮಾಡ್ತೀನಿ ಅಂತ, ಆದ್ರೆ ಅದು ಇನ್ನೂ ನೀವು ಮಾಡ್ತಾ ಇಲ್ಲ. ಅದನ್ನ ಯಾಕೆ ವಿಳಂಬ ಮಾಡ್ತಾ ಇರೋ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇದೆ. ನಮ್ಮ ಸಮುದಾಯದ ಮತಗಳಿಂದ ತಾವು ಗದ್ದಿಗೆ ಹೇರಿದಿರ ಸ್ವಾಮಿ, ತಾವು ಇದನ್ನ ನೆನಪಲ್ಲಿ ಇಟ್ಟುಕೊಳ್ಬೇಕು. ಇಲ್ಲಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರು, ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಯಾವುದೇ ತರ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ನಿಮಗೆ ಕೂಡ ಮನವಿ ಮಾಡ್ತೇವೆ, ನಮ್ಮ ಇಡೀ ಸಮುದಾಯ 3 ಲಕ್ಷಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಸಮುದಾಯ ಕಲಬುರಗಿ ಜಿಲ್ಲೆಯಲ್ಲಿದೆ. ತಾವು ನಮ್ಮ ಉಸ್ತುವಾರಿ ಸಚಿವರು ಎಲ್ಲಾ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸಂವಿಧಾನಕ್ಕೆ ಎಲ್ಲಾದ್ರೂ ಧಕ್ಕಿಯಾದರೆ ತಾವು ಮಾತಾಡಿದನ್ನ ನಾವು ಬಹಳ ನೋಡಿದೀವಿ. ಆದ್ರೆ ಸಂವಿಧಾನಬದ್ಧವಾದಂತ ಒಂದು ಹಕ್ಕು ನಮಗಾಗಿ ಬಂದಂತ ಒಂದು ಸರ್ವೋಚ್ಚ ನ್ಯಾಯಾಲಯ 7 ಜನ ಪೀಠಾಧೀಶರು ಕೊಟ್ಟಂತ ಒಂದು ತೀರ್ಪು, ಅದನ್ನ ಯಾಕೆ ಸ್ವೀಕಾರ ಮಾಡ್ತಿಲ್ಲ? ನಿಮ್ಮ ಮೌನ ಯಾಕೆ ನಮಗೆ ಕಾಡ್ತಾ ಇದೆ? ನಮ್ಮ ಇಡೀ ಸಮುದಾಯ ನರಳಾಡುವ ಪರಿಸ್ಥಿತಿಯಲ್ಲಿದೆ.
ಪ್ರಿಯಾಂಕ್ ಖರ್ಗೆಜಿ ಅವರೇ ತಮಗೆ ಮನವಿ ಮಾಡುತ್ತೇವೆ ಈ ವೇದಿಕೆ ಮುಖಾಂತರ, ನಾಳೆ ಬರ್ತಕ್ಕಂಥ ಹೋರಾಟ ಅದು ತಮ್ಮ ವಿರುದ್ಧ ಹೋರಾಟ, ತಮ್ಮ ಅಥಾರಿಟೀಸ್ ತಮ್ಮ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಇದೆ, ತಮ್ಮ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇದೆ. ಒಳ ಮೀಸಲಾತಿ ವರ್ಗೀಕರಣ, ಸಮಪಾಲು ಸಮಬಾಳು ಇದನ್ನ ಮಾಡ್ತೀವಿ ಅಂತ ಜಿಲ್ಲಾ ಮಟ್ಟದಲ್ಲಿ ಪ್ರಣಾಳಿಕೆಯಲ್ಲೂ ತಾವು ಬಿಡುಗಡೆ ಮಾಡಿದಿರಿ. ಅದನ್ನ ಯಾಕೆ ನೀವು ಮರೆತು ಹೋಗ್ತಾ ಇದ್ದೀರಿ? ನೀವು ಯಾಕೆ ನಮಗೆ ತುಳಿತಕ್ಕೊಳಗ್ ಮಾಡ್ತಾ ಇದ್ದೀರಿ? ನಾವು ಮತ್ತೆ ತುಳಿಲಿಕ್ಕೆ ಬರೀ ನೀವೇ ಕಾರಣಭೂತರಾಗ್ತಾ ಇದ್ದೀರಾ. ಅದಕ್ಕೆ ದಯವಿಟ್ಟು ಇದನ್ನ ಕಿವಿಗೊಡ್ಡಿ. ಏನಿದೆ ಈ ಸದಾಶಿವ ಆಯೋಗದ ವರದಿ, ಕಮಿಷನ್ ರಿಪೋರ್ಟ್ ಆಗಿರಬಹುದು, ಇಲ್ಲ ಒಳ ಮೀಸಲಾತಿ ಏನು ಎಲ್ಲಾ ನಮ್ಮ ಸಮಾಜದವರು ಒಗ್ಗೂಡಾಗಿ ಏನು ಬೋವಿ, ಬಂಜಾರ ಮತ್ತೆ ಛಲವಾದಿ, ಮಾದಿಗ ಕಮ್ಯುನಿಟಿ ಏನ್ ಕೂತ್ಕೊಂಡು ಇಂಟರ್ನಲ್ ರಿಸರ್ವೇಶನ್ ಯಾವ ರೀತಿ ಹಂಚಿಕೆ ಆಗಿತ್ತೋ ಅದನ್ನು ಮಾಡಿದ್ರು ಪರವಾಗಿಲ್ಲ. ಇವು ಎರಡು ಆಯೋಗಗಳು ನಿಮ್ಮ ಎದುರುಗಡೆ ಇದೆ, ಇವೆರಡು ರಿಪೋರ್ಟ್ಗಳು ನಿಮ್ಮ ಎದುರುಗಡೆ ಇದೆ. ಅವೆರಡರಲ್ಲಿ ಡಿಸ್ಕಸ್ ಮಾಡಿ ಈ 30 ವರ್ಷಗಳ ಒಂದು ಹೋರಾಟಕ್ಕೆ ತಾವು ಸ್ಪಂದಿಸಬೇಕು. ಮುಂದೆ ದಿನಗಳಲ್ಲಿ ಈ ಹೋರಾಟ ಏನಾದ್ರೂ ನೀವು ಸ್ಪಂದಿಸಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲಾದ್ಯಂತ ಒಂದು ಕ್ರಾಂತಿನೇ ಸೃಷ್ಟಿಯಾಗುತ್ತೆ. ಅದು ಎಲ್ಲ ಆಗುವಂತ ದುರಂತಕ್ಕೆ ರಾಜ್ಯ ಸರ್ಕಾರನೇ ಹೊಣೆ. ಜಿಲ್ಲಾ ಮಟ್ಟದಲ್ಲಿ ಈ ಜಿಲ್ಲಾ ಉಸ್ತುವಾರಿಗಳು ಮತ್ತೆ ಜಿಲ್ಲಾ ಆಡಳಿತನೇ ಇದಕ್ಕೆ ಹೊಣೆ ಅಂತ ನೇರವಾಗಿ ನಾವು ಹೊಣೆ ಹೇಳ್ತೀವಿ. ನಾವೇನು ಹೆದರಿಸುತ್ತಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳುತ್ತಿದ್ದೇವೆ. ನಮ್ಮ ಬಹುತೇಕ ವರ್ಷಗಳಿಂದ 30 ವರ್ಷಗಳಿಂದ ಬೇಕಾದಂತ ಬೇಡಿಕೆ ನಮಗೆ ಕೇಂದ್ರ ಸರ್ಕಾರ ಸ್ಪಂದಿಸಿ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದೆ. ಅದಕ್ಕೆ ವಕೀಲರ ಒಂದು ಸಂಘ, ನಮ್ಮ ಮಾದಿಗರ ಸಂಘ ಇವತ್ತು ನಿಮ್ಮ ಎದುರುಗಡೆ ಮನವಿ ಮಾಡ್ತಾ ಇದೆ. ಇದನ್ನ ಸ್ಪಂದಿಸಬೇಕು. ಇಲ್ಲವಾದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ದೊಡ್ಡ ಹೋರಾಟಗಳನ್ನ ರೂಪಿಸಿ ನಿಮಗೆ ಕೊನೆ ಎಚ್ಚರಿಕೆಯನ್ನು ನಾವು ಕೊಡೋಕೆ ನಾವು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಗುರುರಾಜ್ ಭಂಡಾರಿ. 30 ವರ್ಷಗಳ ದೀರ್ಘಕಾಲ ಹೋರಾಟದ ನಂತರ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು. ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಮಾಡೋ ಅಧಿಕಾರವನ್ನು ಕೊಟ್ಟಿದೆ. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ 2 ತಿಂಗಳಾದ್ರೂ ಅದರಿಂದ ಬಾಯಿ ಬಿಟ್ಟಕ್ಕಂತ ಇಲ್ಲ. ಸಿದ್ದರಾಮಯ್ಯನವರು 2018ರಲ್ಲಿ ತಾವೇ ಒಪ್ಪಿಕೊಂಡಿದ್ರು, ನಾವು ಸದಾಶಿವ ಆಯೋಗದವರೆಗೇನು ಜಾರಿ ಮಾಡಲಾರ ಬಟ್ಟಿಗೆ ನಮ್ಗೆ ತೀರಾ ಹಿನ್ನಡೆ ಆಗಿದೆ, ಸೋತಿವಂತ ತಾವೇ ಒಪ್ಪಿಕೊಂಡ್ರು. ನಂತರ ಮತ್ತು 2024-23ರಲ್ಲಿ ಮತ್ತು ಅದೇ ಹೇಳಿದ್ರು, 2 ಪ್ರಣಾಳಿಕೆಗಳನ್ನ ಇಟ್ಟಿದ್ರು. 6ನೇ ಪ್ರಣಾಳಿಕೆ ನಮ್ಮ ಸದಾಶಿವ ಆಯೋಗದವರು ಜಾರಿಗೆ ಮಾಡ್ತೀವಿ ಅಂತೇಳಿ 5 ಪ್ರಣಾಳಿಕೆಯನ್ನು ಮಾಡಿದ್ದಾರೆ. ಇನ್ನೂ ಒಂದು ಹಾಗೆ ಇಟ್ಟಿದ್ದಾರೆ. ಅಂದ್ರೆ ನಾವು ಮಾದರಿಗೆ ಬರೀ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋಕೆ ಅಷ್ಟೇ ಅವ್ರಿಗೆ ಸೀಮಿತ ಇಟ್ಕೊಂಡ್ರೆ, ನಮಗೆ ನೀವು ಬರೀ ಇದೇ ವೋಟ್ ಹಾಕಬೇಕು, ನಿಮ್ಗೆ ಬರೀ ಮೂಗಿ ತುಪ್ಪರ್ಸ್ಕೊಂಡು ಹೊಡ್ತಿ ಕಿವಿ ಏನೋ ಇಟ್ಕೊಂಡು ತಿರುಗಾಡ್ರಿ ನೀವು ಅಂತ ಇಷ್ಟೇ ಮಾಡ್ಕೊಂಡು ನಮ್ಮ ನಾಯಕರಾಗಲಿ, ನಮ್ಮ ಸಮಾಜ ಕಾಂಗ್ರೆಸ್ದ ಮುಖಂಡರಿಗಾಗಲಿ, ಶಾಸಕರಿಗಾಗಲಿ ಇವೇ ಹೇಳ್ಕೊಂಡು ಬಂದಾರೆ. ಮೊನ್ನೆ ಅಂದ್ರೂ ಒಂದು 8 ದಿವಸ ಭೀ ಆಗಿಲ್ಲ, BJP ಹರಿಯಾಣದಲ್ಲಿ BJP ಸರ್ಕಾರ ಬಂದ ನಂತರ 2 ದಿನದಲ್ಲಿ ಫಸ್ಟ್ ಕ್ಯಾಬಿನೆಟಲ್ಲಿ ಅವರು ಒಳ ಮೀಸಲು ಜಾರಿಗೆಯನ್ನು ಘೋಷಣೆ ಮಾಡ್ತಾರೆ. ಅದಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅವರಿಗೆ. ಮತ್ತು ನಮ್ಮ H. ಅಂಜನೇಯ ಇರ್ಬೋದು, KH. ಮುನಿಯಪ್ಪ ಇರ್ಬೋದು, ಮತ್ತು ತಿಮ್ಮಾಪುರ ಸಾಹೇಬ್ರು ಇರ್ಬೋದು, ನಿನ್ನೆ ನಮ್ಮ ಸ್ವಲ್ಪ ಸಮಯ ತೊಗೊಂಡು CM ಬಳಿ ಸಮಯ ತೊಗೊಂಡು ಮಾತಾಡಿದ್ದಾರೆ. ಇದೇ ವಿಷಯದಲ್ಲಿ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ. 24ನೇ ತಾರೀಕು ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ತೀರ್ಮಾನಿಸಿ ಒಂದು ಮಾಡ್ತೀವಂತೇಳಿ ಭರವಸೆಯನ್ನು ನಮ್ಮ ನಾಯಕರಿಗೆ ಕೊಟ್ಟಿದ್ದಾರೆ. ಒಂದು ವೇಳೆ ಮಾಡಲಿಲ್ಲ ಅಂದರೆ ಭಾಳ ತೀವ್ರವಾಗಿ ಹೋರಾಟ ಮಾಡ್ಬೇಕಂತ ನಮ್ಮ ಹಿರಿಯ ಮುಖಂಡರು ಅವರೆಲ್ಲರೂ ಸೇರಿ ಒಂದು ಚರ್ಚೆಯನ್ನು ಆಲ್ರೆಡಿ ಮಾಡಿದ್ದೀವಿ. ನಂತರ ಅದು ಏನಾಗ್ತದೆ ನೋಡಿ. ಹಾಂ ರೀ, ನಮ್ಮ ನಾಯಕರು ಕಾಂಗ್ರೆಸ್ ಇಲ್ಲ ನಾಯಕರಿಗೆ ಅವ್ರು ಮುಗಿ ತುಪ್ಪ ಹರಿಸಿದ್ರೆ ಅವ್ರು ಮತ್ತು ನಾವು ಕೇಳಬೇಕಲ್ಲ. ಈಗ ಭರವಸೆ ಕೊಡ್ತಾ ಇದ್ದಾರೆ, ಬರೀ ಭರವಸೆ ಕೊಡ್ತಾ ಇದ್ದಾರೆ. ಈಗ ಅವರು ಏನಂತಾರೆ, ಈಗ ನಿನ್ನೆ ಮಾತಾಡಿ ಅಂತ ಹೇಳಿದ್ದೀವಲ್ಲ, ಇದೊಂದು ಲಾಸ್ಟ್ ಅವ್ರಿಗೆ ಒಂದು ಅವಕಾಶ ಕೊಡಮ್ರಿ ಅಂತ ನಮ್ಮವ್ರು ಹೇಳಿದ್ದಾರೆ. ಇಲ್ಲ ಇದು ಕಿಮ್ಮತ್ತಿದೆ ಅಂತಿಲ್ಲ ನಮ್ಮ ಜನರಿಗೆ. ಅದು ನಮ್ಮ ನಾಯಕರಿಗೆ ಸ್ವಲ್ಪ ಈಗ ಇತ್ತೀಚೆಗೆ ಆ ದಿನಗಳ ನಂತರ ಈ ದಿನಗಳಿಗೆ ಸ್ವಲ್ಪ ಕಡಿಮೆ ಇತ್ತು, ಈಗ ಹೆಚ್ಚಿಗೆ ಆಗ್ಯದ. 100% ಮಾಡ್ತಾನ ಇದು ಬಂದದ. ಆ್ಯಕ್ಚುಲಿ ಮಾಡ್ತಾರೆ 100%. ಮಾಡ್ಬೇಕಂದ್ರೂ ಎಲ್ಲರೂ ಪ್ರತಿಭಟನೆ ಮಾಡಲೇಬೇಕು. ಪ್ರತಿಭಟನೆ ಮಾಡಿದ್ರೆ ಮುಂದೆ ಅದು ಜಾಗೃತ ಆಗ್ತಾರ ಅಂತ. ಪ್ರತಿಭಟನೆ ಮಾಡಲೇಬೇಕು. ಪ್ರತಿಭಟನೆ ಮಾಡಲಿ ಅಂದ್ರೆ ಕೇಳಲ್ಲ, ಮಾಡಿದರೆ ಕೇಳಲ್ಲ. ಇವ್ರು ಮಾಡಲಿ ಅಂದ್ರೆ ಇಲ್ಲಿದ್ದು ಕೇಳ್ತಾರೆ. ಬಂಡ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಬಂಡ ಸರ್ಕಾರ, ಸಿದ್ದರಾಮಯ್ಯ ವಚನ ಭ್ರಷ್ಟ ಇದ್ದಾರೆ. ಇದು ಮೂರನೇ ಸರ್ತಿ ಹೇಳಿದ್ದಾರೆ, 3ನೇ ಸರ್ತಿ ವಚನ ಭ್ರಷ್ಟ ಆಗ್ತಾ ಇದ್ದಾರೆ. ಒಂದು ವೇಳೆ ಇದು ಆದ್ಮೇಲೂ ಮುಂದೆ ಮಾಡದೆ ಹೋದ್ರೆ ಏನು ಮಾಡ್ತೀವಿ? ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಇವ್ರು
KH ಮುನಿಯಪ್ಪ ಅವರು ನಮ್ಮ ಹಿರಿಯ ಮುಖಂಡರು ಎಲ್ಲ ಸಮುದಾಯದ ಶಾಸಕರು ಸಚಿವರು ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡ್ತೀವಿ. ಮಲ್ಲಿಕಾರ್ಜುನ್ ಜಿನ್ಕೇರಿ ಮೊದಲನೇ ಹರಿಯಾಣ ಸರ್ಕಾರಕ್ಕೆ ನಯನ್ ಸಿಂಗ್ ಸೈನ್ ಅವರಿಗೆ ಅಭಿನಂದನೆಗಳು ಮತ್ತು ಸಚಿವ ಸಂಪುಟಕ್ಕೆ ಅಭಿನಂದನೆಗಳು ಮಾದಿಗ ಸಮಾಜದಲ್ಲಿ ಜಿಲ್ಲಾ ಮಾದಿಗ ಸಮಾಜದಲ್ಲಿ. अतराफ टीवी, हर बात सच के साथ।